ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನನಗನ್ಸುತ್ತೆ ಇವತ್ತು ದಾಜಿಯವರ ಮಾತು ಕೇಳಿದ ನಂತರ ಈ ಸಲ ದೀಪಾವಳಿ ಒಂದು ವಿಶಿಷ್ಟ ದೀಪಾವಳಿ ಮತ್ತು 2024 ವರ್ಷ ಒಂದು ವಿಶಿಷ್ಟ ವರ್ಷ ಅನಿಸುತ್ತದೆ. ಯಾಕೆಂದರೆ ಇಂದು ನಮಗೆ ಏನು ಹೇಳಿದ್ದಾರೋ ದಾಜಿಯವರು ಆ ಕೆಲಸ ನನ್ನ ಮೂಲಕ ಪ್ರಾರಂಭ ಮಾಡಿಸಿದರು. ಗುರುಗಳ ಆಶೀರ್ವಾದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಿನ್ನೆ ಹೈದರಾಬಾದ್ ಬ್ಯಾಂಕ್ ಎಂಪ್ಲಾಯೀಸ್ ಆಫೀಸರ್ಸ್ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಬಗ್ಗೆ, ಘನ ಶಾಂತಿವನ ಬಗ್ಗೆ ಮಾತಾಡಿದೆ. ಅಲ್ಲಿ ಸಾಕಷ್ಟು ಜನ ಇಂಟ್ರೆಸ್ಟ್ ತೋರಿಸಿದ್ರು. ಇಂದು ಫೋನ್ ಮಾಡ್ತಾ ಇದ್ದಾರೆ, ಕೆಲವರು ಮೆಸೇಜ್ ಕಳಿಸ್ತಾ ಇದ್ದಾರೆ, ಡೀಟೇಲ್ಸ್ ಕೊಡಿ ಅಂತ ಹೇಳಿ. ಅವ್ರ ಹತ್ರ ಇರೋ ಪ್ರಿಸೆಪ್ಟರ್ ಯಾರು, ಘನ ಶಾಂತಿವನಕ್ಕೆ ಹೇಗೆ ಬರಬೇಕು ಅದೆಲ್ಲ ಕೇಳ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು. ನಮಗೆ ಪ್ರೋತ್ಸಾಹ ನೀಡಲು ಗುರುಗಳು ನಮ್ಮ ಕೆಲಸ ಇಷ್ಟು ಸುಲಭ ಮಾಡ್ತಾರೆ. ನಮಗೆ ಸಂಕೋಚನೆ ಬೇಡ, ಹೆದರಿಕೆ ಬೇಡ, ಮುಜುಗರ ಬೇಡ. ಧೈರ್ಯವಾಗಿ ಗುರುಗಳ ಸೇವೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸುತ್ತಮುತ್ತಲಿನ ಜನಕ್ಕೆ ನಮ್ಮ ಪ್ರೀತಿ, ಅಕ್ಕರೆ, ಕಾಳಜಿ ವ್ಯಕ್ತಪಡಿಸುತ್ತಿದ್ದೇವೆ ಅಂತ ತಿಳ್ಕೊಂಡು ಈ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಬಗ್ಗೆ ಹೇಳೋಣ. ಸುಮಾರು 30 ವರ್ಷಗಳ ಹಿಂದಗಡೆ ಚಾರಿಜಿಯವರು ಹೇಳಿದರು, ಪ್ರತಿ ವರ್ಷ ಒಬ್ಬ ಹೊಸ ಅಭ್ಯಾಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದರೆ ನಮ್ಮ ಸಂಖ್ಯೆ ಬೆಳೆಯುತ್ತೆ, ಅಭ್ಯಾಸಗಳ ಸಂಖ್ಯೆ ಪ್ರತಿ ವರ್ಷ ಬೆಳೆಯುತ್ತೆ ಅಂತ ಹೇಳಿದರು. ಆವಾಗ ಪ್ರಿಸೆಪ್ಟರ್ಸು ದೊಡ್ಡ ಕೇಂದ್ರಗಳಲ್ಲಿ ಮಾತ್ರ ಇದ್ದರು. ಆಮೇಲೆ ಆವಾಗ ಮೊಬೈಲ್ ಫೋನ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ ಮತ್ತು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಬಗ್ಗೆ, ಶ್ರೀರಾಮಚಂದ್ರ ಮಿಷನ್ ಬಗ್ಗೆ ಮಾಹಿತಿ ಕೂಡ ಸಾಕಷ್ಟು ಕಡಿಮೆ ಜನಕ್ಕೆ ಗೊತ್ತಿತ್ತು. ನಾವು ಹೇಳಿರೋವರೆಗೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಶ್ರೀರಾಮಚಂದ್ರ ಮಿಷನ್ ಸಂಸ್ಥೆ ಇದೆ ಅಂತ ಹೇಳಿ. ಇವಾಗ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಎಷ್ಟು ಚೆನ್ನಾಗಿದೆ ಮತ್ತು ನಮ್ಮ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಬಗ್ಗೆ, ಶ್ರೀರಾಮಚಂದ್ರ ಮಿಷನ್ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಸಿಕ್ಕಿದೆ. ನಾವು ಮಾತಾಡಲು ಪ್ರಾರಂಭಿಸಿದ ಕೂಡಲೇ ಅವ್ರು ಹೇಳ್ತಾರೆ, ನಾವು ನೋಡಿದ್ದೀವಿ, ದಾಜಿ ವಿಡಿಯೋ ನೋಡಿದ್ದೀವಿ, ಘನ ಶಾಂತಿವನ ಬಗ್ಗೆ ಕೇಳಿದ್ದೀವಿ, ಘನ ಶಾಂತಿವನ ವಿಡಿಯೋ ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಸೆಪ್ಟರ್ಸ್ ಎಲ್ಲ ಕಡೆ ಇದ್ದಾರೆ. ಸಿಟಿಗಳಲ್ಲಂತೂ ವಿತಿನ್ 5 ಕಿಲೋಮೀಟರ್ಸ್ ನಮಗೆ ಯಾವುದೋ ಒಬ್ಬ ಪ್ರಿಸೆಪ್ಟರ್ ಸಿಗ್ತಾ ಇದ್ದಾರೆ. ನಮ್ಮ ಕೆಲಸ ತುಂಬ ಸುಲಭ ಆಗಿದೆ, ಸರಳ ಆಗಿದೆ, ಬೇಗ ಆಗ್ತಾಯಿದೆ. ಅದಕ್ಕೆ ನಾವೆಲ್ಲ ಮ್ಯಾಕ್ಸಿಮಮ್ ಅಭ್ಯಾಸಗಳನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡೋಣ. ನಮಗೆಲ್ಲ ಗೊತ್ತು, ಮಧ್ಯಪ್ರದೇಶಕ್ಕೆ ಕೆಲವು ಸಾವಿರಾರು ವಾಲಂಟಿಯರ್ಸ್ ಹೋಗಿಬಿಟ್ಟು 1,20,00,000 ಗ್ರಾಮೀಣ ವಾಸಿಗಳನ್ನು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ಗೆ ಪರಿಚಯ ಮಾಡಿಸಿದ್ದಾರೆ. ನಾವು ಒಂದು ಸಲ ಯೋಚನೆ ಮಾಡೋಣ, ಸಾವಿರಾರು ವಾಲಂಟಿಯರ್ಸ್ ಹೋದ್ರೇ 1,20,00,000 ಜನ ಅಭ್ಯಾಸಿಗಳಾಗಿದ್ದಾರೆ. ನಾವು ಪ್ರಪಂಚದಲ್ಲಿರುವ ಕೋಟ್ಯಾಂತರ ಅಭ್ಯಾಸಿಗಳು ಪ್ರತಿಯೊಬ್ಬರೂ ನಮ್ಮ ಸುತ್ತಮುತ್ತಲ ಜನಕ್ಕೆ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಬಗ್ಗೆ ಪರಿಚಯ ಮಾಡಿದರೆ ಹೇಗಿರುತ್ತೆ? 2024 ಇಷ್ಟು ಸಂತೋಷವಾದ ವಿಷಯ ಆಗುತ್ತದೆ ನಮಗೂ ಮತ್ತು ಪೂಜ್ಯಶ್ರೀ ದಾಜಿಗೂ. ಪ್ರತಿಯೊಬ್ಬರು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋದಲ್ಲ, ನೂರಾರು ಮಂದಿನ ಇಂಟ್ರೊಡ್ಯೂಸ್ ಮಾಡ್ಬೋದು. ಸ್ಟಾರ್ಟ್ ಮಾಡಿ. ಎಷ್ಟು ಜನ ಇದ್ದಾರೆ? ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ನೈಬರ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ರಿಲೇಟಿವ್ಸ್ ಇದ್ದಾರೆ, ನಮ್ಮ ಕಸ್ಟಮರ್ಸ್ ಇದ್ದಾರೆ, ಕೊಲೀಗ್ಸ್ ಇದ್ದಾರೆ. ಈ ರೀತಿ ನಾವು ಪರಿಚಯ ಇದ್ದವ್ರನ್ನೆಲ್ಲ ಹೆಸರು ಬರೆದಿದ್ರೆ ನೂರಾರು ಜನ ಆಗ್ತಾರೆ. ಅವ್ರಿಗೆಲ್ಲ ನಾವು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ದು ವಾಟ್ಸಪ್ಪಲ್ಲಿ ಕಳಿಸೋಣ ಡೀಟೇಲ್ಸು. ಆಮೇಲೆ ಒಬ್ಬೊಬ್ಬರ ಹತ್ರ ಮಾತಾಡ್ತಾ ಹೋಗೋಣ. ಅವಾಗ ನೋಡಿ, ಈ 2024 ಕನಿಷ್ಠ ಪ್ರತಿಯೊಬ್ಬರು 10 ಜನರನ್ನ ಸುಲಭವಾಗಿ ಪರಿಚಯ ಮಾಡಿಸೋದಕ್ಕಾಗುತ್ತೆ. ಒಂದು ಮಿರಾಕಲ್ ಥರ ಆಗಬೇಕಿದು. ನನಗಂತೂ ನನ್ನ ಜೀವನದಲ್ಲಿ ಪ್ರಾರಂಭ ಆಗಿದೆ ಅನಿಸುತ್ತೆ. ಇದು ಪ್ರತಿಯೊಬ್ಬ ವಾಲಂಟಿಯರ್ ಅನುಭವ. ಯಾರಾದರೂ ನಮ್ಮ ಸಂಸ್ಥೆಯ ಸೇವೆ ಮಾಡಬೇಕು ಅಂದ್ಕೊಂಡ್ರೆ ಒಂದು ಮಿರಾಕಲ್ ಎಕ್ಸ್ಪೀರಿಯೆನ್ಸ್ ಏನಾಗುತ್ತೆ ಗೊತ್ತಾ? ನಾವು ಎಷ್ಟು ಕೆಲಸ ಮಾಡ್ತೀವೋ ಅದಕ್ಕಿಂತ ಸಾಕಷ್ಟು ಜಾಸ್ತಿ ಕೆಲಸ ಮಾಡೋಕ್ಕಾಗುತ್ತೆ. ಆ ಕೆಲಸಕ್ಕೆ ಬೇಕಾದಂತಹ ಜ್ಞಾನ, ಶಕ್ತಿ ಮತ್ತು ಮಾರ್ಗದರ್ಶನ ಗುರುಗಳು ನಮ್ಗೆ ಕೊಡ್ತಾರೆ. ಅದು ಏನೇ ಕೆಲಸ ಇರಲಿ, ಸೇವೆ ಮಾಡಬೇಕಂತ ನಾವು ಕೆಲಸ ತೊಗೊಳ್ತೀವಿ. ಅದು ಮೆಡಿಟೇಷನ್ ಹಾಲಲ್ಲಿರಲಿ, ಡೈನಿಂಗ್ ಹಾಲಲ್ಲಿರಲಿ, ಕಿಚನ್ನಲ್ಲಿರಲಿ, ಅಥವಾ ಸೆಕ್ಯೂರಿಟಿ ವರ್ಕ್ ಇರಲಿ, ಸ್ಯಾನಿಟೇಷನ್ ಇರಲಿ, ಎಲ್ಲಾದರೂ ನೋಡಿ ಇದು ಕಾಮನ್ ಎಕ್ಸ್ಪೀರಿಯೆನ್ಸ್ ಏನಂದರೆ ನಮಗೆ ಒಂದು ಶಕ್ತಿ ಸಂಚಾರ ಆದಂಗೆ ಆಗುತ್ತೆ. ನಾವು ಎಷ್ಟು ಕೆಲಸ ಮಾಡ್ತೀವೋ ಅದಕ್ಕಂತೂ ಸಾಕಷ್ಟು ಜಾಸ್ತಿ ಕೆಲಸ ಮಾಡ್ತೀವಿ. ನಂತರ ಕೆಲಸ ಆದ ನಂತರ ಒಂಥರ ಆತ್ಮಾನಂದ ಅಂತೀವಲ್ಲ, ಅದರ ಅನುಭವ ಆಗುತ್ತದೆ, ಸಂತೋಷ ತೃಪ್ತಿ ಆಗುತ್ತದೆ. ಈ ಸಂತೋಷ ತೃಪ್ತಿ ಬೇರೆ ಎಲ್ಲೂ ನಮಗೂ ಸಿಗೋದಿಲ್ಲ. ಮತ್ತು ಈ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ನು ಬೇರೆಯವ್ರಿಗೆ ಪರಿಚಯ ಮಾಡಿದಾಗ ಇದರ ಅನುಭವ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಯಾರಿಗೆ ಧ್ಯಾನ ಮಾಡಲು ಸಹಾಯ ಮಾಡ್ತೀವೋ ಅವರು ಭೇಟಿಯಾದಾಗೆಲ್ಲ ತಮ್ಮ ಕೃತಜ್ಞತೆ ಭಾವನೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಆಮೇಲೆ ಅವ್ರು ನೋಡಿದಾಗೆಲ್ಲ ನಮಗೊಂದು ಸಂತೋಷ ಆಗುತ್ತೆ.
ಗುರುಗಳು ಇವರನ್ನು ನಮ್ಮನ್ನು ಪರಿಚಯ ಮಾಡಿಸಿದ್ರು. ಇವರಿಗೆ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಧ್ಯಾನ ಮಾಡಲು ನಮಗೆ ಮಾರ್ಗದರ್ಶನ ಮಾಡಿದರು. ನಾವು ಅವರಿಗೆ ಈ ವಿಷಯನ ಹೇಳಿದ್ದೀವಿ ಅಂತ ನಮಗೆ ನೆನಪಾಗುತ್ತದೆ. ಈ ಥರ ಸವಿ ನೆನಪುಗಳು ಮರುಕಳಿಸ್ತಾ ಇರ್ತವೆ. ಆದ ಕಾರಣ ನಾವೆಲ್ಲ ಇವತ್ತಿನಿಂದಲೇ ಪ್ರಾರಂಭ ಮಾಡೋಣ. ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಬಗ್ಗೆ ಯಾರ್ಯಾರಿಗೂ ಪರಿಚಯ ಮಾಡಬೇಕನ್ನೋದು, ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕನ್ನೋದು ಸ್ವಲ್ಪ ಸಾಧನೆ ನಾವು ಸುಧಾರಿಸಿದರೆ. ಮತ್ತು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಬುಕ್ಕು, ಹಾರ್ಟ್ಫುಲ್ನೆಸ್ ವೇ ಡಿಸೈನಿಂಗ್ ಡೆಸ್ಟಿನಿ, ಇವೆರಡು ಪುಸ್ತಕ ಓದಿದರೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ಪರಿಚಯ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮೊದಲು ನಾನು 30 ವರ್ಷಗಳ ಕೆಳಗಡೆ ಓಪನ್ ಹೌಸ್ ಕಂಡಕ್ಟ್ ಮಾಡಬೇಕಾದ್ರೆ ಸುಮಾರು ಗಂಟೆ 2 ಗಂಟೆ ಮಾತಾಡಬೇಕಾಗ್ತಿತ್ತು. ಇವಾಗ ನಾನು ಅಮೆರಿಕ ಹೋದಾಗ ಟೂರಿಸ್ಟ್ ಪ್ಲೇಸಸ್ಸಲ್ಲಿ ನಾವು ಪರಿಚಯ ಆಗ್ತಾರೆ ಹೊಸಬರು, ಜಸ್ಟ್ 1 ನಿಮಿಷ 2 ನಿಮಿಷದಲ್ಲೇ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಬಗ್ಗೆ ಹೇಳಿ ನಾನು ಅವರಿಗೆ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ಗೆ ಪರಿಚಯ ಮಾಡಿಸುವಂತಹ ಅನುಭವ ಅಥವಾ ಎಕ್ಸ್ಪರ್ಟೈಸ್ ನನಗೆ ಸಿಕ್ಕಿತು. ಗುರುಗಳ ಆಶೀರ್ವಾದ ಹೇಗಿರುತ್ತೆ ಅಂದರೆ, ಎಲ್ಲಿ ಯಾವ ಕೆಲಸ ಇರುತ್ತದೋ ಆ ಕೆಲಸ ಮಾಡಲು ನಮಗೆ ಬೇಕಾದ ಮಾರ್ಗದರ್ಶನ ಮತ್ತು ನೈಪುಣ್ಯತೆಯನ್ನು ಗುರುಗಳು ಪ್ರಸಾದಿಸ್ತಾರೆ. ಚಾರ್ಜಿಯವರು ಹೇಳಿದ್ದಾರೆ, ಒಂದು ಕೆಲಸ ಮಾಡಿದರೆ ಅದಕ್ಕೆ ಆಶೀರ್ವಾದ ಏನಂದರೆ ಅದಕ್ಕೂ ದೊಡ್ಡ ಕೆಲಸ ಸಿಗುತ್ತೆ ಅಂತ ಹೇಳ್ತಾರೆ. ನಮಗೆ ಪ್ರತಿ ಕೆಲಸ ಮಾಡಬೇಕಾದ್ರೆ ಒಂದು ಆಶೀರ್ವಾದ ನಮಗೆ ಸಿಕ್ಕಿದೆ ಅನಿಸುತ್ತದೆ. ಯಾರಾದರೂ ಆಧ್ಯಾತ್ಮಿಕದ ಲಾಭ ಜಾಸ್ತಿ ಆಗಬೇಕು, ಬೇಗ ಆಗಬೇಕು ಅಂದರೆ ವಾಲಂಟಿಯರಾಗಿ ವರ್ಕ್ ಮಾಡಬೇಕು. ಎಲ್ಲಾದರೂ ಮಾಡಿ, ಗುರುಗಳಿಗೆ ಗೊತ್ತು ಯಾರನ್ನ ಎಲ್ಲಿ ಕೆಲಸ ತೊಗೋಬೇಕು, ಎಲ್ಲಿ ಯಾರ ಅವಶ್ಯಕತೆ ಇದೆ ಅಂತ ಗೊತ್ತು. ಅವ್ರ ಗುರುಗಳು ನಮ್ಮನ್ನು ತಮ್ಮ ಕೆಲಸಕ್ಕೆ, ಈ ಆಧ್ಯಾತ್ಮಿಕ ಸೇವೆ ಎಲ್ಲರಿಗೂ ಮುಟ್ಟಲು ನಮ್ಮನ್ನೆಲ್ಲ ಉಪಯೋಗಿಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ನೀವು ಹೊಸಬರನ್ನ ಹೇಗೆ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ಗೆ ಪರಿಚಯ ಮಾಡ್ತೀರೋ, ಅದೇ ರೀತಿ ಅಭ್ಯಾಸಗಳನ್ನು ವಾಲಂಟಿಯರ್ ವರ್ಕ್ ಮಾಡೋದಕ್ಕೆ ಕೂಡ ಪರಿಚಯ ಮಾಡಿಸಿ. ರೀಸೆಂಟಾಗಿ ದಾಜಿಯವರು ಹುಟ್ಟಿದ ಹಬ್ಬದ ದಿವಸ 2 ಬ್ಯಾಚ್ ಆಯಿತು. ನಾನು 2 ಬ್ಯಾಚ್ನಲ್ಲಿ ವಾಲಂಟಿಯರ್ ಆಗಿದ್ದೆ. ನನಗೆ ಯಾಕೋ ಒಂದು ಐಡಿಯಾ ಬಂತು, ಒಂದು ಪುದೀನ ಚಟ್ನಿ ಮಾಡಿಸೋಣ ಕ್ಯಾಂಟೀನಲ್ಲಿ ಅನಿಸ್ತು. ಯಾಕಂದರೆ ಹೋದ ಭಂಡಾರದಲ್ಲಿ ನಮ್ಮ ತಂಗಿ ಬಂದು ನನಗೆ ಕಲಿಸ್ಕೊಟ್ಟಿದ್ಲು ಹೇಗೆ ಮಾಡಬೇಕಂತ. ಈ ಸಲ ಅವಳು ಬರೆದಿದ್ರು ಕೂಡ ನನಗೆ ಅನುಭವದಿಂದ ನನಗೊಂದು ಆತ್ಮಸ್ಥೈರ್ಯ, ಒಂದು ಕಾನ್ಫಿಡೆನ್ಸ್ ಬಂತು. ಕೆಲವು ಸಿಸ್ಟರ್ಸ್, ಏಜ್ಡ್ ಸಿಸ್ಟರ್ಸ್ ಕ್ಯಾಂಟೀನ್ ಸುತ್ತ ಕೂತ್ಕೊಂಡಿದ್ರು. ಸ್ವಲ್ಪ ಅವ್ರಿಗೆ ಬೋರ್ ಹೊಡಿತಾ ಇತ್ತು. ನಾನು ಅವರಿಗೆಲ್ಲ ಸಾಮಗ್ರಿ ತಂದು ಕೊಟ್ಟೆ. ಅವರೆಲ್ಲ ರೆಡಿ ಮಾಡಿಕೊಟ್ರು. ಒಂದು 3-4 ಜನ ವಾಲಂಟಿಯರ್ಸ್ ಒಳಗಡೆ ಕಿಚನಲ್ಲಿ ಕೆಲಸ ಮಾಡೋಕ್ಕೆ ಬಂದರು. ನಾವು ಎಲ್ಲರಿಗೂ ಆ ಪುದೀನ ಚಟ್ನಿ ಕ್ಯಾಂಟೀನ್ ಮೂಲಕ ಮುಟ್ಟಿಸಿದ್ವಿ. ಆ ಅಭ್ಯಾಸಗಳಲ್ಲಿ ಎಷ್ಟು ಸಂತೋಷ ಆಯಿತು ಅಂದರೆ, ನಾನೇನೋ ಅವ್ರಿಗೆ ದಾಜಿಗೆ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸಿದೆ ಅನ್ನೋ ರೀತಿ ಅವ್ರು ಸಂತೋಷಪಟ್ಟರು. ನಮಗೆ ಗುರುಗಳ ಸೇವೆ ಮಾಡೋ ಅವಕಾಶ ಕೊಟ್ರಿ, ತುಂಬ ಒಳ್ಳೆಯದಾಯಿತು ಅಂಥೇಳಿ ಅವ್ರ ಕೃತಜ್ಞತಾ ಭಾವನೆ ವ್ಯಕ್ತಪಡಿಸಿದರು. ಅದಕ್ಕೆ ನಾನು ಎಲ್ಲರಿಗೂ ನಿಮಗೆ ರಿಕ್ವೆಸ್ಟ್ ಮಾಡೋದು, ಅಭ್ಯಾಸಗಳನ್ನ ವಾಲಂಟಿಯರ್ ವರ್ಕ್ ಮಾಡೋದಕ್ಕೆ ಸಹಾಯ ಮಾಡಿ. 1-2 ಸಲ ನಾವು ಹೇಳಿಕೊಟ್ರೆ ಸಾಕು, ಮುಂದೆ ಅವರೇ ತಮ್ಮಷ್ಟಕ್ಕೆ ತಾವೇ ಹೋಗಿ ಕೆಲಸ ಪ್ರಾರಂಭ ಮಾಡ್ತಾರೆ. ನಾವು ಗುರುಗಳ ಸ್ಮರಣೆಯಲ್ಲಿ ಸೇವಾ ಭಾವನೆಯಿಂದ, ಕೃತಜ್ಞತಾ ಭಾವನೆಯಿಂದ ಕೆಲಸ ಮಾಡ್ತಾ ಹೋಗೋಣ. ನಮ್ಮಲ್ಲಿ ಎಷ್ಟು ಸುಧಾರಣೆ, ಪ್ರಗತಿ ಮತ್ತು ಯಶಸ್ಸು ನಮಗೆ ಅನುಭವ ಆಗುತ್ತದೆ ಅಂದರೆ, ಅದು ಪ್ರತಿಯೊಬ್ಬರಿಗೂ ಒಂದು ವಿಶಿಷ್ಟ ಅನುಭವ ಅಂತ ನಾನು ಹೇಳ್ತೇನೆ. ಹ್ಯಾಪಿ ದೀಪಾವಳಿ, ಹ್ಯಾಪಿ 2024. 150th ಬರ್ತ್ಡೇ ಸೆಲೆಬ್ರೇಷನ್ ಆಫ್ ಬಾಬಾಜಿ ವಿಲ್ ಬಿ ಎ ವಂಡರ್ಫುಲ್ ಇಯರ್. ನಮಗೆಲ್ಲ, ನಮ್ಮ ಕುಟುಂಬದವ್ರಿಗೂ ಎಲ್ಲರಿಗೂ ಒಂದು ವಿಶಿಷ್ಟ ವರ್ಷ ಆಗಲಿ ಅಂಥೇಳಿ ಗುರುಗಳಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು ಮಾಸ್ಟರ್.